ಹಾ, ಇನ್ನೇ ನೀವು ಎಕ್ಸಾಮ್ 2 ಕೂಡ ಬರೀತಿದ್ರಿ. ಇಲ್ಲಿ ತುಂಬಾ ಜನ ಕೇಳ್ತೀರಿ ನೀವು, ಮ್ಯಾಮ್ ಫಿಕ್ಸ್ಡ್ ಕ್ವೆಶನ್ಸ್ ಕೊಡ್ರಿ, ಹೆಂಗ್ ಬರುತ್ತೆ ಪೇಪರ್, ಟಫ್ ಬರುತ್ತಾ, ಈಸಿ ಬರುತ್ತಾ, ಯಾವ ತರ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಹೆಂಗಿರುತ್ತೆ ಪೇಪರು, ಲಾಸ್ಟ್ ಟೈಮ್ ಸ್ವಲ್ಪ ಟಫ್ ಅನಿಸ್ತಾ ಇತ್ತು, ಮಾಡರೇಟ್ ಅನಿಸ್ತಾ ಇತ್ತು, ಈ ಸರಿ ಹೆಂಗಿದೆ, ಇದ್ರ ಮೇಲೆಲ್ಲ ಕ್ವೆಶನ್ಸ್ ಕೇಳ್ತಾ ಇದ್ರಿ. ಸೊ ಇದಕ್ಕೆ ಒಂದೇ ಆನ್ಸರ್ ಏನಂದ್ರೆ, ಯಾವ ಕ್ವೆಶನ್ಸ್ ಬರ್ತವೆ ಅಂತ ನಿಮಗೆ ಗೊತ್ತಿರಬೇಕು. ಯಾವ ತರ ಕ್ವೆಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಗೊತ್ತಿದ್ರೆ ನಿಮಗೆ ಆಟೋಮೆಟಿಕಲಿ ಪೇಪರು ಬಿಟ್ವೀನ್ ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಪೂರ್ತಿ ಈಸಿ ಅಂತಾನು ಹೇಳಿಕ್ ಬರಲ್ಲ. ಒಂದೆರಡು ಕ್ವೆಶನ್ಸ್ ಎಲ್ಲೋ ಒಂದ್ ಕಡೆ ಆ ಕಡೆ ಈ ಕಡೆ ಆಗುತ್ತೆ ನಿಮ್ಗೆ. ಅದ್ ಯಾವ ಚಾಪ್ಟರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಿಮ್ಗೆ ಗೊತ್ತಿದ್ರೆ ಒಂದ್ಸರಿ ಕಮೆಂಟ್ ಅಲ್ಲಿ ಬರೀರಿ. ಸೊ ಇವಾಗ ಫಿಕ್ಸ್ಡ್ ಕ್ವೆಶನ್ಸ್ ಯಾವ್ದು ಬರ್ಬೋದು ಅಂತ ಹೇಳ್ತೀನಿ ನಾನು. ಚಾಪ್ಟರ್ ವೈಸ್ ಕೂಡ ಇದೆ, ಚಾಪ್ಟರ್ ವೈಸ್ ಕೂಡ ಗೊತ್ತಾಗುತ್ತೆ. ಅದನ್ನ ಬಿಟ್ರೆ ಇನ್ ಜನರಲ್ ಮಿಕ್ಸ್ ಆಗಿ 1 ಮಾರ್ಕ್ 2 ಮಾರ್ಕ್ ಅಲ್ಲಿ 3 ಮಾರ್ಕ್ ಅಲ್ಲಿ ಮಾರ್ಕ್ಸ್ ವೈಸ್ ಹೆಂಗ್ ಬರ್ತವೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ಕೇಳಿ, ಕೊನೆ ತನಕ ನೋಡಿ ಮಕ್ಕಳೇ. ಫಸ್ಟ್ ಆಫ್ ಆಲ್ ನೀವು ಆಬ್ವಿಯಸ್ಲಿ ಫಸ್ಟ್ ಚಾಪ್ಟರ್ ಇಂದ HCF LCM ಮೇಲೆ ಕ್ವೆಶನ್ ಬರಲೇಬೇಕು. ಲಸ ಮೊಸ ಆದ್ಮೇಲೆ ಕ್ವೆಶನ್ ಬರಲೇಬೇಕು. ಲಸ ಮಸ ಎರಡು ನಂಬರ್ ನಡುವೆ ಆಗಿರಬಹುದು, ಕೋ ಪ್ರೈಮ್ ನಂಬರ್ಸ್ ಅಲ್ವಾ, ಸಹ ಅವಿಭಾಜ್ಯ ಸಂಖ್ಯೆಗಳ ನಡುವೆ ಆಗಿರಬಹುದು. ಇದು ಬೇಸಿಕ್ ನಿಮಗೆ ಗೊತ್ತಿರಲಿ. ಅದು ಯಾಕಂದ್ರೆ ಅದ್ರ ಮೇಲೆ ಕ್ವೆಶನ್ ಬರುತ್ತೆ. 1 ಮಾರ್ಕಿಗಂತೂ ನೋಡಿರ್ತೀರಾ. ಅದನ್ನ ಬಿಟ್ರೆ ನೀವು ಡೆಫಿನೇಷನ್, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಅಂಕಗಣಿತದ ಮೂಲ ಪ್ರಮೇಯ, ಅದ್ರ ಮೇಲೆ ಒಂದು ಕ್ವೆಶನ್ ಬರ್ಬೋದು ಡೆಫಿನೇಷನ್ ಆಗಿ. ಪ್ರೈಮ್ ಫ್ಯಾಕ್ಟರ್ಸ್ ನ ಕಂಡುಹಿಡೀರಿ, ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ, ಅದನ್ನ ಬರೀರಿ ಯಾವ್ದೋ ನಂಬರ್ ಕೊಟ್ಬಿಟ್ಟು. ಸೊ ಈ ತರ ಡೆಫಿನೇಷನ್ ಮೇಲೆ ಕ್ವೆಶನ್ ಇರ್ಬೋದು, ಅಥವಾ HCF LCM ಮೇಲೆ ಕ್ವೆಶನ್. ಅವೆರಡರ ನಡುವೆ ರಿಲೇಷನ್ ಇರುತ್ತಲ್ಲ, HCF ಇಂಟು LCM ಈಕ್ವಲ್ ಟು A ಇಂಟು B, ಆದ ರಿಲೇಷನ್ ಮೇಲೆ ಕ್ವೆಶನ್. ಈ ತರ ಕ್ವೆಶನ್ಸ್ ನೀವು ಸಹಜವಾಗಿ ನೋಡ್ತೀರಾ 1 ಮಾರ್ಕ್ ಅಲ್ಲಿ. ಅಷ್ಟೇನೆ. ಮತ್ತೆ ನೋಡ್ಕೊಳ್ಳಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ನೀವು ಸಮಾಂತರ ಶ್ರೇಣಿಯಲ್ಲಿ ನೋಡಿದ್ರೆ ಬೇಸಿಕ್ ಕ್ವೆಶನ್ಸ್ ಅಲ್ಲೂ ಕೂಡ ಸಮಾಂತರ ಶ್ರೇಣಿಯನ್ನು ಕಂಡಿಡಿ, ಸಾಮಾನ್ಯ ವ್ಯತ್ಯಾಸ ನೋಡಿ, ಅಥವಾ ಏನ್ ಅಂತ ಕೊಟ್ಬಿಟ್ಟು ಅದ್ರ ಬೇರೆ ಯಾವ್ದಾದ್ರು A3 A5 A10 ಏನಾದ್ರು ಕೇಳ್ತಾರೆ, ಅಥವಾ ಸಾಮಾನ್ಯ ವ್ಯತ್ಯಾಸನ ಕೇಳ್ತಾರೆ. ಸೊ ಈ ತರ ಪ್ರಶ್ನೆಗಳು 1 ಮಾರ್ಕ್ಗೆ ಬರ್ತವೆ. ತುಂಬಾ ಸಿಂಪಲ್ ಆಗಿರುವಂತ ಕ್ವೆಶನ್ 1 ಮಾರ್ಕ್ಗೆ ನಿಮಗೆ ನೋಡ್ಬೋದು. ಅಂಡ್ ಪಾಲಿನಾಮಿಯಲ್ ಚಾಪ್ಟರ್ ಅಲ್ಲಿ ನೋಡ್ಕೊಂಡ್ರೆ ಡಿಗ್ರಿ ಮೇಲೆ ಕ್ವೆಶನ್ ಫಿಕ್ಸ್ ಬರುತ್ತೆ. ಯಾಕಂದ್ರೆ ತುಂಬಾ ಸರಿ ಅದನ್ನೇ ಕೇಳಿದ್ದಾರೆ. ಡಿಗ್ರಿ ಪಾಲಿನಾಮಿಯಲ್ ಕೊಡ್ಬೋದು, ಕ್ಯೂಬಿಕ್ ಪಾಲಿನಾಮಿಯಲ್ ಅನ್ಬೋದು, ಅಂದ್ರೆ ಘನ ಬಹುಪದೋಕ್ತಿ ಅಂತ ಹೇಳ್ಬೋದು. ಯಾವ್ದಾದ್ರು ಒಂದು ಪಾಲಿನಾಮಿಯಲ್ ಕೊಟ್ಬಿಟ್ಟು ಡಿಗ್ರಿ ಕೇಳ್ಬೋದು. ಇಲ್ಲ ಅಂದ್ರೆ ಗ್ರಾಫ್ ಕೊಟ್ಬಿಟ್ಟು ಡಿಗ್ರಿ ಕೇಳ್ಬೋದು. ಝೀರೋಸ್ ಎಷ್ಟಿದೆ ಅಂತ ಕೇಳ್ಬೋದು, ಶೂನ್ಯಗಳು ಎಷ್ಟಿದೆ ಅಂತ ಕೂಡ ಕೇಳ್ಬೋದು ಕ್ವೆಶನ್ ಅಲ್ಲಿ. ಮತ್ತೆ ನೋಡಿ, ಲೀನಿಯರ್ ಈಕ್ವೇಶನ್ ಚಾಪ್ಟರ್ ಬಂದಾಗ 1 ಮಾರ್ಕಿಗೆ ಬರೋದಂದ್ರೆ ಇದ್ರ ಮೇಲೆನೆ. ನಿಮ್ಗೆ ಆಲ್ರೆಡಿ ಆ ಟೇಬಲ್ ಗೊತ್ತಿದೆಯಲ್ಲ, ಆ ಟೇಬಲ್ ಮೇಲೆನೆ ನಿಮ್ಗೆ ಕ್ವೆಶನ್ ನೋಡ್ತೀರಾ. ಲೈನ್ಸ್ ಬಗ್ಗೆ ಕೇಳ್ಬೋದು, ರೇಖೆಗಳ ಬಗ್ಗೆ ಕೇಳ್ಬೋದು, ಅಥವಾ ಎಷ್ಟು ಸೊಲ್ಯೂಷನ್ ಪರಿಹಾರ ಇದೆ ಅಂತ ಕೇಳ್ಬೋದು. ರೇಷಿಯೋ ಏನಿರುತ್ತಲ್ಲ, ಅನುಪಾತ, ಅದ್ರ ಬಗ್ಗೆ ಕ್ವೆಶನ್ ನಿಮಗೆ 1 ಮಾರ್ಕಿಗೆ ಕೇಳಿರ್ತಾರೆ. ಸೊ ಅದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನೋಡ್ಕೊಂಡ್ರೆ ಇದು ವರ್ಗ ಸಮೀಕರಣ ಹೌದೋ ಇಲ್ವೋ, ಇದರ ರೂಟ್ಸ್ ಏನು, ಅಥವಾ ಈ ತರ ರೂಟ್ಸ್ ಕೊಟ್ರೆ ಇದು ವರ್ಗ ಸಮೀಕರಣ ಯಾವ್ದಾಗುತ್ತೆ, ಆದರ್ಶ ರೂಪ ಏನು, ಈ ತರ ಪ್ರಶ್ನೆಗಳನ್ನ ನೀವು ನೋಡ್ತೀರಾ. ಟ್ರಯಾಂಗಲ್ಸ್ ಚಾಪ್ಟರು, ತ್ರಿಭುಜಗಳು ಚಾಪ್ಟರ್ ಇಂದ ನೀವು ನೋಡೋದೇನಂದ್ರೆ ಈ ತರ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ BPT, ಥೇಲ್ಸ್ ಪ್ರಮೇಯದ ಮೇಲೆ ಅದು ನೋಡಿರ್ತೀರಿ, ಅಥವಾ ಸಿಮಿಲಾರಿಟಿ ಮೇಲೆ ಕ್ವೆಶನ್, ಇದು ಥೇಲ್ಸ್ ಪ್ರಮೇಯದ ಮೇಲೆ ಮಾಡಿರ್ತೀರಿ, ಕರೆಕ್ಟಾ. ಅದನ್ನ ಬಿಟ್ಟು ಈ DE/BC ಅಂತ ಹೇಳಿದ್ದಾರೆ. ಇವಾಗ ಥೇಲ್ಸ್ ಪ್ರಮೇಯ ಅಲ್ಲ, ಸಿಮಿಲಾರಿಟಿ ಮೇಲೆ ನೀವು ಈ ಕ್ವೆಶನ್ ಸಾಲ್ವ್ ಮಾಡಿರ್ತೀರಿ. ಸೊ ನೋಡ್ಕೊಳ್ಳಿ, ಅದಾದ್ರೂ ಆಗಿರ್ಬೋದು, ಇದಾದ್ರೂ ಆಗಿರ್ಬೋದು, 1 ಮಾರ್ಕ್ ಅಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಅಥವಾ ರೇಷಿಯೋ ಕಂಡುಹಿಡಿಯೋ ಕ್ವೆಶನ್ ಇರುತ್ತೆ. ಆಮೇಲೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಬಂದಾಗ, ತ್ರಿಕೋನಮಿತಿ ಚಾಪ್ಟರ್ ಬಂದಾಗ ಐಡೆಂಟಿಟೀಸ್ ಮೇಲೆ ಕ್ವೆಶನ್, ಅಥವಾ ರೇಷಿಯೋ ಮೇಲೆ ಕ್ವೆಶನ್, ಅಂದ್ರೆ ಈ ರೇಷಿಯೋ ಇದ್ದಾಗ ಈ ವ್ಯಾಲ್ಯೂ ಎಷ್ಟು ಬರುತ್ತೆ, ಅಥವಾ ಇಷ್ಟು ಆಂಗಲ್ ಇದ್ದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋ ತರ ಕ್ವೆಶನ್ಸ್ನ ನೋಡ್ತೀರಾ. ಹೌದಾ, ನೋಡ್ಕೊಳ್ಳಿ. ಮತ್ತೆ ಹೇಳಿದ್ನಲ್ಲ ನಿಮಗೆ HCF LCM ಮೇಲೆ ಈ ತರ ಕ್ವೆಶನ್ಸ್ಗೂ ಮತ್ತೆ ಮತ್ತೆ ನೋಡ್ತೀರಾ. ಲೈನ್ಸ್ ಮೇಲೆ ಈ ತರ ಕ್ವೆಶನ್ಸ್ನ ನೋಡ್ತೀರಾ. ಫಾರ್ಮುಲಾ ಮೇಲೆ ಕ್ವೆಶನ್ಸು, ಸ್ಟ್ಯಾಟಿಸ್ಟಿಕ್ಸ್ ಇಂದ ಆಗಿರ್ಬೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿರ್ಬೋದು, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಆಗಿರ್ಬೋದು, ಅದರ ಮೇಲೆಲ್ಲ ಫಾರ್ಮುಲಾನ ಡೈರೆಕ್ಟ್ ಆಗಿ ಕೇಳ್ತಾರೆ. ಈ ಲೆಟರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಇದ್ರ ಫಾರ್ಮುಲಾ ಏನು ಅಂತ ಡೈರೆಕ್ಟ್ ಕ್ವೆಶನ್ ಬರ್ಬೋದು. ಪ್ರೊಬಾಬಿಲಿಟಿಯಿಂದ ಇದು ತುಂಬಾ ಸಾರಿ ಕೇಳಿರುವಂತ ಪ್ರಶ್ನೆ. ಇದರಲ್ಲಿ ಪ್ರೊಬಾಬಿಲಿಟಿ ಯಾವುದು, ಇಂಪಾಸಿಬಲ್ ಇವೆಂಟ್, ಅದರ ಪ್ರೊಬಾಬಿಲಿಟಿ ಏನು, ಶ್ಯೂರ್ ಇವೆಂಟ್, ಅದರ ಪ್ರೊಬಾಬಿಲಿಟಿ ಏನು, ಆ ತರ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಬಂದಿತ್ತಲ್ವಾ. ಇಂಪಾಸಿಬಲ್ ಇವೆಂಟ್ ಕ್ವೆಶನ್, ಅದ್ರ ಪ್ರೊಬಾಬಿಲಿಟಿ ಏನಂತ ನನಗೊಂದ್ಸಾರಿ ಕಾಮೆಂಟ್ ಅಲ್ಲಿ ತಿಳಿಸ್ಬಿಡಿ. ಪ್ರಾಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಇವೆಂಟ್, ಅಸಂಭವ ಘಟನೆಯ ಸಂಭಾವನೀಯತೆ ಏನು, ಅದ್ರ ಏನ್ ಬರುತ್ತೆ, ಅದರ ಪ್ರೊಬಾಬಿಲಿಟಿ ಆನ್ಸರ್ ಅನ್ನು ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನೋಡಿ, ಹೇಳಿದ್ನಲ್ಲ ಟ್ರಿಗ್ನೋಮೆಟ್ರಿದ ಆಂಗಲ್ಸ್ ಕೊಟ್ಬಿಟ್ಟು ಫೈನಲ್ ವ್ಯಾಲ್ಯೂ ಕೇಳ್ತಾರೆ. ವಾಲ್ಯೂಮ್ ಮೇಲೆ ಅಥವಾ ಫಾರ್ಮುಲಾ ಹಾಕೊಂಡು ಡೈರೆಕ್ಟ್ 1 ಮಾರ್ಕಿಗೆ ಡೈರೆಕ್ಟ್ ಆಗಿ ಕ್ಯೂಬ್ ಇಂದಾನೆ ತುಂಬಾ ಕೇಳಿದ್ರು, ಅಂದ್ರೆ ಕ್ಯೂಬ್ ಇಂದಾನೆ ಕೇಳಿದ್ದಾರೆ. ಆಮೇಲೆ ಹೇಳಿದ್ನಲ್ಲ, ಗ್ರಾಫ್ ಕೊಟ್ಬಿಟ್ಟು ಎಷ್ಟು ಝೀರೋಸ್ ಇವೆ, ಎಷ್ಟು ಶೂನ್ಯತೆಗಳಿವೆ ಅಂತ ಐಡೆಂಟಿಫೈ ಮಾಡಿ, ಅಥವಾ ಡಿಗ್ರಿ ಏನಂತ ಹೇಳಿ,
ಅನ್ನೋದು. ಎಷ್ಟು ಸಾರಿ ಹೇಳಿದೀನಿ, ಅನುಪಾತದ ಮೇಲೆ ಕ್ವೆಶನ್ ಬರ್ತವೆ. ಸೊ ಟೇಬಲ್ ಕರೆಕ್ಟಾಗಿ ಗೊತ್ತಿರಲಿ. ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಬಂದಾಗ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನೀವು ಫಾರ್ಮುಲಾ ಬರಿಬೇಕಾದ್ರೆ ವ್ಯಾಲ್ಯೂಸ್ ಏನೇನು ಬರ್ಕೋತಿರಲ್ಲ, ಅದ್ರ ಮೇಲೆ ಕ್ವೆಶನ್ ಇದೆ ನೋಡಿ. ಇಲ್ಲಿ ಏನ್ ಕೇಳಿದ್ರೆ ಮೀಡಿಯನ್ ಕ್ಲಾಸ್ ಅಂದ್ರೆ ಮಧ್ಯಾಂಕದ ವರ್ಗಾಂತರ ಹೆಂಗೆ ಕಂಡುಹಿಡಿಬೇಕು ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ನಾ ಟ್ರಿಕ್ ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಟ್ರಿಕ್ ಬೇಕಂದ್ರೆ ಕಾಮೆಂಟ್ ಅಲ್ಲಿ ಬರೀರಿ ಟ್ರಿಕ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕೋಆರ್ಡಿನೇಟ್ ಜಾಮೆಟ್ರಿಲಿ ಪಾಯಿಂಟ್ ಕೊಟ್ಬಿಟ್ಟು ಎಕ್ಸ್ ಆಕ್ಸಿಸ್ಗೆ ಎಷ್ಟು ದೂರದಲ್ಲಿದೆ, ಎಕ್ಸ್ ಆಕ್ಸಿಸ್ ಮೇಲೆ ನೀವು ಹಾಕಿದರೆ ಆ ಪಾಯಿಂಟ್ ಏನು, ವೈ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ, ವೈ ಆಕ್ಸಿಸ್ ಮೇಲೆ ನೀವು ಲೈನ್ ಹಾಕಿದರೆ ಆ ಪಾಯಿಂಟ್ ಏನು ಬರುತ್ತೆ, ಅಥವಾ ಈ ತರ ಪ್ರಶ್ನೆಗಳನ್ನು ನೀವು ನೋಡಿರ್ತೀರಿ. ಆಮೇಲೆ ಹೇಳಿದೆ ನಿಮಗೆ ರೂಟ್ಸ್ ಕೊಟ್ಬಿಟ್ಟು ಕ್ವಾಡ್ರಾಟಿಕ್ ಇಕ್ವೇಶನ್ ನ ಬರೀರಿ, ವರ್ಗ ಸಮೀಕರಣ ಬರೀರಿ. ಡಿಗ್ರಿ ಹೇಳಿದೆ ನಿಮಗೆ ಕೊಡ್ತಾರೆ ಅಂತ, ಫಾರ್ಮುಲಾ ಮೇಲೆ ಕ್ವೆಶನ್ನು, ಇಂಟರ್ಮೀಡಿಯೇಟ್ ಫಾರ್ಮುಲಾ ಆಗಿರಬಹುದು, ಇವೆಲ್ಲ ನೋಡಿದಿರಿ. ಈ ತರ ಕ್ವೆಶನ್ಸ್ನ ಝೀರೋಸ್ ಕಂಡುಹಿಡಿರಿ, ಶೂನ್ಯತೆಗಳನ್ನ ಕಂಡುಹಿಡಿರಿ ಚಿಕ್ಕದಾಗಿ. ಟ್ರಯಾಂಗಲ್ಸ್ ಚಾಪ್ಟರ್ ಇಂದ ನಿಮಗೆ ಕ್ವೆಶನ್ಸ್ ಬರಬೇಕು ಅಂದ್ರೆ ನೀವು ಪ್ರತಿ ಸಲ ಅಬ್ಸರ್ವ್ ಮಾಡಿದಿರಿ, ತುಂಬಾ ರಿಪೀಟ್ ಆಗಿರುವಂತ ಕ್ವೆಶನ್ಸ್ಗಿಂತ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವೆಶನ್ಸ್ ಬಂದಿದೆ. ಸೊ ದಯವಿಟ್ಟು ಟ್ರಯಾಂಗಲ್ಸ್ ಚಾಪ್ಟರ್ ಇಂದ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ನೀವು ಸಾಲ್ವ್ ಮಾಡಲೇಬೇಕು. ತ್ರಿಭುಜಗಳು ಚಾಪ್ಟರ್ ಇಂದ ಎಲ್ಲಾ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ನೀವು ಸಾಲ್ವ್ ಮಾಡಲೇಬೇಕು, ಒಂದು ಬಿಡಬೇಡಿ, ಎಲ್ಲ ಮಾಡಿ. ಕ್ವೆಶನ್ ಪೇಪರ್ ಅಲ್ಲಿ ಇರೋದು ಎಲ್ಲಾ ಕ್ವೆಶನ್ಸ್ ಸಾಲ್ವ್ ಮಾಡಿ, ಒಂದು ಬಿಡಬೇಡಿ, ಆಯ್ತಾ? ಆವಾಗಲೇ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ತೀರಾ. ಇಲ್ಲಿ ಯಾವ್ದು ಫಿಕ್ಸ್ ಕ್ವೆಶನ್ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, ಯಾಕಂದ್ರೆ ಪ್ರತಿ ಸರಿ ಚೇಂಜ್ ಮಾಡ್ತಾ ಇದ್ದಾರೆ ಅವರು. ಸ್ಪೆಷಲಿ ನೀವು BPT ಮೇಲೆ ಕೇಳ್ತಾರೆ, ಆದ್ರೆ ಕೆಲವೊಂದ್ಸರಿ ಈ ತರ ಸ್ವಲ್ಪ ಕಾಂಪ್ಲೆಕ್ಸ್ ಡಯಾಗ್ರಾಮ್ ಒಂದಾದ್ರೂ ಒಂದು ಕೊಡ್ತಾನೆ ಇದ್ದಾರೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಹೇಳಿದ್ನಲ್ಲ ನಿಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಬಂದಾಗ ಮೋಡಲ್ ಕ್ಲಾಸು ಅದು ನೋಡೋದು, ಪ್ರಾಬಬಿಲಿಟಿ ಯಾವುದು, ಈ ತರ ಕ್ವೆಶನ್ಸ್ ರಿಪೀಟ್ ಆಗಿರುತ್ತೆ ಅಂತ ಹೇಳಿದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅದ್ರ ಮೇಲೆ ಎಕ್ಸ್ ನ ಬೆಲೆ ಕಂಡುಹಿಡಿಯೋದು, ಲೈನ್ಸ್ ಮೇಲೆ ಕ್ವೆಶನ್ ಕೇಳ್ತಾರೆ ಅಂತ ಹೇಳಿದೆ. ಅನ್ನೋನ್ ವ್ಯಾಲ್ಯೂ ಆಫ್ ವೈ, ಇಲ್ಲಿ ವ್ಯಾಲ್ಯೂ ಆಫ್ ಕೆ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಕೆ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಪ್ಯಾರಲ್ ಲೈನ್ ಸಮಾಂತರ ರೇಖೆಗಳಾಗಿದ್ದಲ್ಲಿ ಕೆ ನ ಬೆಲೆ ಏನು, ಈ ತರ ಪ್ರಶ್ನೆಗಳನ್ನ ನೋಡ್ತಾ ಇರ್ತೀರಿ. ಅಷ್ಟೇ ಅಲ್ಲದೆ ನಂಬರ್ಸ್ ಮೇಲೆ ಹಲವಾರು ಕ್ವೆಶನ್ಸ್ ಹಿಂಗೇನೆ ಡೈರೆಕ್ಟ್ ಫಾರ್ಮುಲಾ ಹಾಕೊಂಡು ಮಾಡುವಂತ ಕ್ವೆಶನ್ಸ್ ನೋಡ್ಕೊಳ್ಳಿ. ಹಿಂಗೇನೆ ಡೈರೆಕ್ಟ್ ಫಾರ್ಮುಲಾ ಮೇಲೆ ಎಷ್ಟೊಂದು ಕ್ವೆಶನ್ ಬರ್ತವೆ. ಆಮೇಲೆ ನೋಡಿ ಸಮ್ ಆಫ್ ಝೀರೋಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಝೀರೋಸ್, ಮೊತ್ತ ಇಸ್ ಈಕ್ವಲ್ ಟು ಗುಣಲಬ್ಧ, ಈ ತರ ರಿಲೇಷನ್ ಇಂದ ಕೇಳುವಂತ ಪ್ರಶ್ನೆ. ಪೊಲಿನಾಮಿಯಲ್ ಇಂದ ನೋಡ್ತೀರಾ, ಕೇನೆ ಬೆಲೆ ಕಂಡುಹಿಡಿಯಿರಿ ಆಗಿರ್ಬಹುದು, ಅಥವಾ ರಿಲೇಷನ್ ನ ವೆರಿಫೈ ಮಾಡಿ ಅಂತ ಆಗಿರ್ಬಹುದು, ಅಥವಾ ಎಷ್ಟು ಬರುತ್ತೆ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೂಡ ಹೇಳ್ಬಹುದು. ಡಿಸ್ಟೆನ್ಸ್ ಕೋಆರ್ಡಿನೇಟ್ ಜಾಮೆಟ್ರಿ ಇದ್ರೆ ಡಿಸ್ಟೆನ್ಸ್ ಒರಿಜಿನ್ ಇಂದ ಎಷ್ಟು, ಮೂಲದಿಂದ ಎಷ್ಟು, ಎಕ್ಸ್ ಆಕ್ಸಿಸ್ ಇಂದ ಎಷ್ಟು, ವೈ ಆಕ್ಸಿಸ್ ಇಂದ ಎಷ್ಟು, ಅಥವಾ ಎರಡು ಪಾಯಿಂಟ್ಗಳ ನಡುವೆ ದೂರ ಎಷ್ಟಿದೆ, ಈ ತರ ಡಿಸ್ಟೆನ್ಸ್ ಫಾರ್ಮುಲಾ. ಈಕ್ವಿ ಡಿಸ್ಟೆಂಟ್ ಎರಡು ಪಾಯಿಂಟ್ಸ್ಗಳು ಈ ಸಮಾನ ದೂರದಲ್ಲಿದ್ರೆ ವ್ಯಾಲ್ಯೂ ಏನಾಗುತ್ತೆ, ಈಕ್ವೇಶನ್ ಏನ್ ಬರುತ್ತೆ, ಆಯ್ತು. ಅದ್ರ ಮೇಲೆ ಅಪ್ಲಿಕೇಶನ್ ನೋಡಕ್ ಬಂದ್ರೆ ಐಸೋಸ್ಲೆಸ್ ಟ್ರಯಾಂಗಲ್ ಆಗಿರ್ಲಿ ಅಥವಾ ಕೊಲಿನಿಯಾರಿಟಿ ಇರಲಿ, ಇವೆಲ್ಲ ಬರ್ಬೋದು ನಿಮ್ಗೆ. ಈ ಫಾರ್ಮುಲಾ ಮೇಲೆ ಕ್ವೆಶನ್ ಅಂತೂ ನಿಮಗೆ ಗೊತ್ತಿದೆ ಬರುತ್ತೆ ಅಂತ. ಈ ರಿಲೇಷನ್ ಏನ್ ಬರುತ್ತೆ ಅಂತ ನಾನು ಕಮೆಂಟ್ ಅಲ್ಲಿ ಬರೀರಿ. ಮೀನ್ ಮೀಡಿಯನ್ ಮೋಡ್, ಬಹುಲಕ ಮಧ್ಯಾಂಕ ಹಾಗೂ ಸರಾಸರಿ ನಡುವಿನ ಸಂಬಂಧ ಏನು ಅಂತ ನೀವು ಕಾಮೆಂಟ್ ಅಲ್ಲಿ ನನಗೆ ತಿಳಿಸ್ಬೇಕು. ನಾನು ಚೆಕ್ ಮಾಡ್ತಾ ಇರ್ತೀನಿ ಮಕ್ಳೇ, ತಿಳಿಸಿ. ಇದೊಂಥರ ನಿಮ್ಗೆ ರಿವಿಷನ್ ಕೂಡ ಆಗುತ್ತೆ. ಅಷ್ಟಲ್ಲದೆ ನೋಡಿ ಮೂರನೇ, ಈಗ ಚಿಕ್ಕ ರಿಲೇಷನ್ ಮೇಲೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಕ್ವೆಶನ್ ಕೊಡೋದು, ತುಂಬಾ ಚಿಕ್ಕ ರಿಲೇಷನ್ಸ್. ಮಿಡ್ ಪಾಯಿಂಟ್ ಡೈರೆಕ್ಟ್ ಕ್ವೆಶನ್, 1 ಮಾರ್ಕ್ ಕೇಳುವಂತ ಪ್ರಶ್ನೆ ಇದು. ಮಿಡ್ ಪಾಯಿಂಟ್ ಮೇಲೆ ಡೈರೆಕ್ಟ್ ಕ್ವೆಶನ್, ಅಥವಾ ಮಿಡ್ ಪಾಯಿಂಟ್ ಕೊಟ್ಬಿಟ್ಟು ಮತ್ತೆ ದೂರ ಎಷ್ಟಿದೆ ಅಂತ ಕೂಡ ಕೇಳಬಹುದು. ಪ್ರೊಬಾಬಿಲಿಟಿ ಮೇಲೆ ಇನ್ನೊಂದು ಸ್ಮಾಲ್ ಪ್ರಾಬ್ಲಮ್ಸ್ ಕೂಡ ಕೊಡಬಹುದು, ತುಂಬಾ ಚಿಕ್ಕ ಪ್ರಾಬ್ಲಮ್ ಕೂಡ ಕೊಡ್ಬೋದು. ಹೇಳಿದೆ ನಿಮ್ಗೆ ಐದರ್ ಇದು BPT ಆಗಿರ್ಬೋದು, ಥೇಲ್ಸ್ ಪ್ರಮೇಯ ಆಗಿರ್ಬೋದು, ಅಥವಾ ಸಿಮಿಲಾರಿಟಿ ಮೇಲೆ ಈ ತರ ಟ್ರಯಾಂಗಲ್ಸ್ ಚಿಕ್ಕ ಪ್ರಶ್ನೆ ಬರುತ್ತೆ 1 ಮಾರ್ಕ್. ಇದು ಸಮ್ ಏನ್ ಬರುತ್ತೆ, ಇವೆಲ್ಲ ಬೇಸಿಕ್ಸ್ ನಿಮ್ಗೆ ಗೊತ್ತಿರ್ಬೇಕು. ಎಲ್ಲ ಬೇಸಿಕ್ಸ್ ಗೊತ್ತಿರ್ಲಿ, ಫಾರ್ಮುಲಾ ಹೆಂಗ್ ಬರಿಬೇಕಂತ ಗೊತ್ತಿರ್ಲಿ. ಸೊ ಇವನ್ನೆಲ್ಲ ಕಲಿಬೇಕಂದ್ರೆ ಕ್ಲಾಸಸ್ ರೆಗ್ಯುಲರ್ ಅಟೆಂಡ್ ಆಗಿ. ನೀವು ನಾನು ಕ್ಲಾಸ್ ತಗೋತಾ ಇರ್ತೀನಿ ಕಂಟಿನ್ಯೂಸ್ ಆಗಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಸಲುವಾಗಿ, ರೈಟ್? ಸೊ ರಿಲೇಷನ್ ನಡುವೆ ಅಂತ ಹೇಳಿದ್ದೀನಿ ನಿಮ್ಗೆ, ಡೆಫಿನೇಷನ್ ಅಂತ ಕೂಡ ಹೇಳಿದ್ದೀನಿ. ನೋಡಿ LCM HCF ಮೇಲೆ ಕ್ವೆಶನ್ಸ್ ಬರೋದು, ಸರ್ಕಲ್ ಮೇಲೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಂಗಲ್ಸ್ ಕಂಡುಹಿಡಿಯೋದು, ಯಾವ್ದಾದ್ರು ಮೆಜರ್ಮೆಂಟ್ ಕಂಡುಹಿಡಿಯೋದು, ಅವೇ ಕ್ವೆಶನ್ಸ್ ಇದ್ದಿರ್ತವೆ. ಸೊ ನೀವು LBA ಕ್ವೆಶನ್ ಪೇಪರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ಇಲ್ಲೇನು ಅಷ್ಟೊಂದು ಟಫ್ ಕ್ವೆಶನ್ಸ್ ಏನು ಬಂದಿಲ್ಲ ಇಲ್ಲಿವರೆಗೂ, ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸರ್ಕಲ್ ಚಾಪ್ಟರ್ ಇಂದ ಪ್ರೂಫ್ ಮಾತ್ರ ನೀವು ಪಕ್ಕಾ ಸಾಲ್ವ್ ಮಾಡಲೇಬೇಕು. 2 ಪ್ರೂಫ್ ಮಾತ್ರ ನಿಮಗೆ ಗ್ಯಾರಂಟಿ ಬರಲೇಬೇಕು. ಟ್ರಯಾಂಗಲ್ ಚಾಪ್ಟರ್ ಇಂದನೇ ಅಷ್ಟೇ. ಥೇಲ್ಸ್ ಪ್ರಮೇಯ 3 ಸಿಮಿಲಾರಿಟಿ ನಿಮ್ಮ ಪಕ್ಕಾ ಬರಲೇಬೇಕು. ಈ ಸರಿ ಯಾವುದು ಬಿಡ್ಲಿಕ್ಕೆ ಹೋಗ್ಬೇಡಿ, ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮಕ್ಕಳು, ಯಾವುದು ಬಿಡಬೇಡಿ, ಎಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. 4 ಮಾರ್ಕ್ಸ್ ಫಿಕ್ಸ್ ನಿಮಗೆ ಬರಲೇಬೇಕು. ಇರ್ನ್ಯಾಷನಾಲಿಟಿ ಪ್ರೂಫ್ ಅಂದ್ರೆ ಎಲ್ರಿಗೂ ಬರುತ್ತಾ, ಹೆಂಗೆ ಮಾಡೋದು ಅಂತ. ಸಮ್ ಆಫ್
ಡ್ಯಾಶ್ ಟರ್ಮ್ಸ್, ಇಷ್ಟು ಪದಗಳ ಮೊತ್ತ ಅಂತೂ ತುಂಬಾ ಸರಿ ಕೇಳಿದ್ರೆ ರಿಪೀಟ್ ಆಗಿರುವಂತ ಪ್ರಶ್ನೆ ಕೇಳ್ತಾರೆ ಅಂತ ಅನ್ಕೊಳ್ಳಿ. ಎಷ್ಟನೇ ಪದವನ್ನ ಕಂಡುಹಿಡಿಬೇಕು, ಎ ಯನ್ನ ಬೆಲೆ ಅಂತ ಕ್ವೆಶನ್ಸ್ ನೋಡಿರ್ತೀರಿ. ಹೇಳಿದ್ರೆ ನಿಮ್ಗೆ ಸರ್ಕಲ್ ಚಾಪ್ಟರ್ ಇಂದ ಈ ತರ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಕೂಡ ಕೊಡಬಹುದು. ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಮೇಲೆ ಅಥವಾ ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಏನಿದೆಯಲ್ಲ ಅದ್ರ ಮೇಲೆ ಪ್ರಶ್ನೆಗಳು. ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಬಂದಾಗ ರೂಟ್ಸ್ ಕಂಡುಹಿಡಿಯಿರಿ, ಫ್ಯಾಕ್ಟರೈಸೇಷನ್ ಆಗಿರ್ಬೋದು ಅಥವಾ ಫಾರ್ಮುಲಾ ಆಗಿರ್ಬೋದು, ಇಲ್ಲಾಂದ್ರೆ ಡಿಸ್ಕ್ರಿಮಿನೆಂಟ್ ಶೋಧಕ ಎಷ್ಟಿದೆ, ನೇಚರ್ ಆಫ್ ರೂಟ್ಸ್ ಮೂಲಗಳ ಸ್ವಭಾವ ಏನು, ಅದ್ರ ಮೇಲೆ ಕ್ವೆಶನ್ ತುಂಬಾ ಈಸಿಯಾಗಿ ಕೇಳ್ತಾರೆ 2 ಮಾರ್ಕ್ಸ್ಗೆ. ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಇವನ್ನೆಲ್ಲ ಸಾಲ್ವ್ ಮಾಡ್ತೀರಿ. ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಕ್ವೆಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಇದೇ ತರ ರಿಪೀಟ್ ಆಗಿದೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ. ಸೊ ಹಂಗಾಗಿ ಕ್ವೆಶನ್ಸ್ ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ಟ್ರಿಗ್ನೋಮೆಟ್ರಿಯಿಂದ ಈ ತರ ಡಯಾಗ್ರಾಮ್ ಕೊಟ್ಬಿಟ್ಟು ವ್ಯಾಲ್ಯೂಸ್ ಬರೀರಿ ಅಂತ ಕೇಳ್ಬೋದು. ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ. ಕೆಲವೊಂದಿಷ್ಟು LCM HF ಮೇಲೆ ವರ್ಡ್ ಪ್ರಾಬ್ಲಮ್ಸ್ ಕೂಡ ಹಾಕಿದ್ದೀನಿ, ಅವನು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಜಸ್ಟ್ ಇನ್ ಕೇಸ್ ಅಂತ. ಕೇಳಿಲ್ಲ ಲಾಸ್ಟ್ ಎಕ್ಸಾಮ್ ಅಲ್ಲಿ ಅಂತಂದಾಗ ಕೇಳಲ್ಲ ಅಂತಲ್ಲ, ಕೇಳಬಹುದು. ಸರ್ಕಲ್ ಮೇಲೆ ಹೇಳಿದ್ನಲ್ಲ ಈ ತರ ಸ್ಮಾಲ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ ಇರ್ತವೆ. ಆಂಗಲ್, ರೇಡಿಯಸ್, ಪರ್ಪೆಂಡಿಕ್ಯುಲರ್, ಟ್ಯಾಂಜೆಂಟ್ ಅದ್ರ ಮೇಲೆನೆ ರಿಲೇಷನ್ ಇರುತ್ತೆ. ಮತ್ತೆ ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನೋಡಿದಾಗ ಸಿಂಪಲ್ ಆಗಿ ಈ ತರ ಈಕ್ವೇಶನ್ ಸಾಲ್ವ್ ಮಾಡಕ್ ಕೂಡ ಕೊಡ್ತಾರೆ. ಈಕ್ವೇಶನ್ ಸಾಲ್ವ್ ಮಾಡೋದಿರುತ್ತೆ. ಈಗ ನೀವು ವರ್ಜಿಸುವ ವಿಧಾನ ಮಾಡ್ತೀರಾ, ಆ ತರ ಕ್ವೆಶನ್ಸ್ ಕೂಡ ನೋಡ್ತೀರಾ. ಹೇಳಿದೆ ನಿಮಗೆ ಸಮ್ ಆಫ್ ಡ್ಯಾಶ್ ಟರ್ಮ್ಸ್ ಅಂತ ಎಷ್ಟು ಪದಗಳಿವೆ ಅಂತ ಕೇಳ್ಬೋದು. HFLC ಮೇಲೆ ಹಲವಾರು ಕ್ವೆಶನ್ಸು, ಇವೆಲ್ಲ ರಿಪೀಟ್ ಆಗಿರೋಂಥ ಕ್ವೆಶನ್ ನೋಡಿದಿರಿ. ವರ್ಜಿಸುವ ವಿಧಾನ ಖಂಡಿತ 2 ಮಾರ್ಕ್ಸಿಗೆ ಕೊಡ್ತಾರೆ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಆಯ್ತಾ, ಯಾವನು ಬಿಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಇದೊಂದು ಅಪ್ಲಿಕೇಶನ್ ಬರುತ್ತೆ ಮಿಡ್ ಪಾಯಿಂಟ್ ಥಿಯರಮ್ ಮೇಲೆ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಕೇಳಿದ್ದಾರೆ ನಿಮ್ಮ ಪ್ರಿಪರೇಟರಿಲಿ ಮತ್ತೆ ಮಾಡೆಲ್ ಪೇಪರ್ ಅಲ್ಲಿ. ಆಯ್ತಾ, ಅದಾದ್ಮೇಲೆ ರೇಷಿಯೋಸ್ ಸೆಕ್ಷನ್ ಫಾರ್ಮುಲಾ ಮೇಲೆ ಡೈರೆಕ್ಟ್ ಫಾರ್ಮುಲಾ ಕ್ವೆಶನ್ 2 ಮಾರ್ಕ್ಸ್ಗೆ ಕೇಳಿರ್ತಾರೆ. ಸೊ ದಯವಿಟ್ಟು ಬಿಡಬೇಡಿ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಎಲ್ಲ ಫಾರ್ಮುಲಾಸ್ ಕರೆಕ್ಟ್ ಆಗಿ ಬರಲಿ ಮಕ್ಕಳೇ, ಎಲ್ಲ ಫಾರ್ಮುಲಾಸ್ ಕರೆಕ್ಟ್ ಆಗಿ ಬರ್ಬೇಕು ನಿಮಗೆ. ಯಾವಾಗ್ಲೇನೆ ನೀವು ಈಸಿಯಾಗಿ ಅವನ್ನ ಸಾಲ್ವ್ ಮಾಡ್ತೀರಿ. ಆಯ್ತಾ, ಓಕೆ. ಆಮೇಲೆ ಪ್ರೊಬಾಬಿಲಿಟಿ ಮೇಲೆ ನೋಡಿ. ಪ್ರೊಬಾಬಿಲಿಟಿ ಮೇಲೆ ಡೈಸ್ ಕ್ವೆಶನ್ ಆಗಿರಬಹುದು, ಕಾಯಿನ್ ಕ್ವೆಶನ್ ಆಗಿರಬಹುದು, ತುಂಬಾ ಈಸಿಯಾಗಿ ಕೇಳ್ಬಿಡ್ತಾರೆ. ಆದ್ರೆ ಕೆಲವೊಂದ್ ಸರಿ ಅಷ್ಟೇ ನಂಬರ್ಸ್ ಮೇಲೆ ಕ್ವೆಶನ್ ಕೂಡ ಕೇಳ್ತಾರೆ. ಸೊ ಅವನ್ನ ನೋಡ್ಕೊಂಡು ಕ್ವೆಶನ್ ಪೇಪರ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತಲ್ಲ, ನಿಮ್ಗೆ ಆ ಕ್ವೆಶನ್ ನೋಡಿದ್ಮೇಲೆ ನಿಮ್ಗೆ ಏನ್ ಬರೀಬೇಕು ಅಂತ ಗೊತ್ತಾಗ್ತಾ ಇರ್ಬೇಕು. ಸೆಂಟೆನ್ಸ್ ಓದಕ್ ಬರ್ಬೇಕು ನಿಮ್ಗೆ. ಇವೆಲ್ಲ ಅಪ್ಲಿಕೇಶನ್ ಕ್ವೆಶನ್ ಆಗ್ತವೆ, ಎಲ್ಲ ಸೇಮ್ ರಿಪೀಟ್ ಆಗಕ್ ಚಾನ್ಸು ಇದೆ, ಯಾಕಂದ್ರೆ ರಿಪೀಟ್ ಆಗಿದೆ, ಕ್ವೆಶನ್ಸ್ ರಿಪೀಟ್ ಆಗಿವೆ. ನೋಡಿ ಇಲ್ಲಿ ಸ್ಕ್ವೇರ್ ನಂಬರ್ ಆಫ್ ಒನ್ ಆಫ್ ದ ಫೇಸಸ್ ಓನ್ಲಿ ಅಂತ ಎಕ್ಸಾಮ್ ಅಲ್ಲಿ ಬಂದಿತ್ತು ತಾನೆ, ರಿಪೀಟ್ ಆಗಿರುವಂತ ಕ್ವೆಶನ್ ಅಲ್ವಾ. ಸಮ್ ಆಫ್ ದ ನಂಬರ್ಸ್ ಲೆಸರ್ ದೆನ್ 8, ಅಲ್ಲಿ ಏನ್ ಕೇಳಿದ್ರು, ಸಮ್ ಆಫ್ ದ ನಂಬರ್ಸ್ ಇಸ್ 6 ಅಂತ ಕೇಳಿದ್ರು. ಇನ್ನೇನು ಕ್ವೆಶನ್ ರಿಪೀಟ್ ಆದಂಗೆ ಅಲ್ವಾ, ಕರೆಕ್ಟಾ. ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಪ್ರೂಫ್ ಅಂತೂ ಸಾಲ್ವ್ ಮಾಡಲೇಬೇಕು. ರಿಲೇಶನ್ಶಿಪ್ ನೋಡು, ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಅಂತ ಹೇಳಿದ್ದೆ, ಝೀರೋಸ್ ಕಂಡಿಡಿರಿ ಸಮ್ ಅಂಡ್ ಪ್ರಾಡಕ್ಟ್ ಕೊಟ್ಟಾಗ ಮಾಡಿಸಿದ್ದೀನಿ. ಈ ತರ ಕ್ವೆಶನ್ಸ್ ಎಲ್ಲ ಇದೇ ತರ ಕ್ವೆಶನ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ನೀವು ಎಷ್ಟು ಪ್ರಾಬ್ಲಮ್ ಮಾಡಿಸ್ದು ಕಮ್ಮಿನೇ ಅನ್ಸುತ್ತೆ ಅಪ್ಲಿಕೇಶನ್ ಲೆವೆಲ್ ಬಂದಾಗ. ಯಾಕಂದ್ರೆ ನಾನು ಹೇಳಿದಂಗೆ ನೀವು ಪ್ಯಾಟರ್ನ್ ನೆನ್ಪಿಟ್ಕೊಳ್ಳಿ, ಒಂದು ಫ್ಲೋ ನೆನ್ಪಿಟ್ಕೊಳ್ಳಿ, ಅದ್ರ ಮುಂದೆ ನೀವು ಹೋಗಿ ಸಾಲ್ವ್ ಮಾಡಕ್ ಟ್ರೈ ಮಾಡ್ಬೇಕು. ಆಯ್ತಾ, ಹಲವಾರು ವಿಧಿಯ ಕ್ವೆಶನ್ಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಟ್ರಿಗ್ನೋಮೆಟ್ರಿ ಮೇಲೆ ಈ ತರ ಪ್ರೂಫ್ಸ್ ಅಂತೂ ಕೊಡ್ತಾರೆ ಗೊತ್ತಾ. ಆರ್ ಕ್ವೆಶನ್ ಅಲ್ಲಿ ನಿಮಗೇನಾದ್ರೂ ಆಂಗಲ್ ಮೇಲೆ ಕ್ವೆಶನ್ ಕೊಟ್ರೆ ದಯವಿಟ್ಟು ಅವೇ ಸಾಲ್ವ್ ಮಾಡಿ, ತುಂಬಾ ಈಸಿಯಾಗಿ ಮಾಡ್ತೀರಿ. ಆಯ್ತಾ, ಸೊ ನೋಡ್ಕೊಳ್ಳಿ, ತೋರಿಸ್ತೀನಿ ನಿಮ್ಗೆ ಯಾವ ತರ ಕ್ವೆಶನ್ ಅಂತ. ಎಕ್ಸ್ ಆಕ್ಸಿಸ್ ಅಂದ್ರೆ ಏನು, ವೈ ಆಕ್ಸಿಸ್ ಅಂದ್ರೆ ಏನು, ಪಾಯಿಂಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ಇದ್ರೆ ಯಾವ ತರ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. 3 ಕಾಯಿನ್ಸ್ ಬಂದಾಗ ಯಾವ ತರ ಬರುತ್ತೆ ಅಂತ ಗೊತ್ತಿರಬೇಕು. ಇವೆಲ್ಲ ಯಾವ ತರ ಪ್ರಶ್ನೆಗಳು, ರಿಪೀಟ್ ಆಗಿರುವಂತ ಪ್ರಶ್ನೆ. ಈ ಕ್ವೆಶನ್ ಕೂಡ ಬಂದಿತ್ತು ಎಕ್ಸಾಮ್ ಅಲ್ಲಿ, 120 ಡಿಗ್ರಿ ಇಂದ ಬಂದಿತ್ತು, ಬಟ್ ನಾಟ್ ಎಕ್ಸಾಕ್ಟ್ಲಿ, ಇನ್ನೊಂದು ತರ ಕ್ವೆಶನ್ ಬಂದಿತ್ತು ಎಕ್ಸಾಮ್ ಅಲ್ಲಿ. ಮಿನಿಟ್ ಹ್ಯಾಂಡ್ ಇಂದ ನಿಮ್ಗೆ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ, ಹೆಂಗ್ ಸಾಲ್ವ್ ಮಾಡ್ಬೇಕಿದು ಅಂತ. ಮಿನಿಟ್ಸ್ ನ ಡಿಗ್ರಿ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ. ಕ್ಲಾಸ್ ಅಟೆಂಡ್ ಆಗಿದ್ರೆ ಗೊತ್ತಾಗತ್ತೆ, ರೈಟ್. ಆಮೇಲೆ ಝೀರೋಸ್ ಹೆಂಗ್ ಬರುತ್ತೆ, ಆಯ್ತಾ. ಇದೇ ತರ ನೋಡಿ ಎಷ್ಟೊಂದು ವಿಧವಾಗಿ ಕ್ವೆಶನ್ಸ್ ಇದೆ, ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಈ ತರ ಎಲ್ಲಾ ಕ್ವೆಶನ್ಸ್ ನಾನು ಕ್ಲಾಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಮಕ್ಳೇ. ಇದಷ್ಟೇ ಅಲ್ಲ, ಬರೀ ಒಂದೇ ಚಾಪ್ಟರ್ ಅಲ್ಲ, 2 ಚಾಪ್ಟರ್ ಅಲ್ಲ, ಎಲ್ಲಾ ಚಾಪ್ಟರ್ಸು, ಎಲ್ಲಾ ಮಾರ್ಕ್ಸಿನ ಕ್ವೆಶನ್ಸು ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ಎಷ್ಟೊಂದು ವೆರೈಟಿ ಆಗಿ ಕ್ವೆಶನ್ಸ್ ಇದೆ. ಕೆಲವೊಂದಂತೂ ಫಿಕ್ಸ್ಡ್ ಕ್ವೆಶನ್ಸ್ ಇದ್ದೇ ಇದೆ. ಇವೆಲ್ಲ ಮೀನ್ ಮೀಡಿಯನ್ ಮೋಡ್ ಅಂತೂ ಕೇಳ್ತಾರ, ಥಿಯರಮ್ಸ್ ಅಂತೂ ಕೇಳ್ತಾರ, ಹೌದಾ. ಸೊ ಅದೇ ತರ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಂಗಲ್ಸ್ ಬಂದಾಗ ಬಿಡಬೇಡಿ, ಅದನ್ನೇ ಇಟ್ಕೊಂಡು ಸಾಲ್ವ್ ಮಾಡಿ ಅಂತ ಹೇಳ್ತೀನಿ. ಈಸಿ ಪೀಸಿಯಾಗಿ ಎಸ್ಕೇಪ್ ಆಗ್ಬಿಡ್ತೀರಿ. ಅಪ್ಲಿಕೇಶನ್ ಬಂದಾಗ ಟ್ರೈಸೆಕ್ಷನ್, ಕೊಲಿನಿಯಾರಿಟಿ ಅನ್ನೋ ತರ ಕ್ವೆಶನ್ಸ್ ಬರ್ತವೆ. ಈಕ್ವಿಡಿಸ್ಟೆಂಟ್ ಬರ್ಬೋದು. ಈ ಕ್ವೆಶನ್ ಬಂದಿತ್ತಲ್ಲ ಎಕ್ಸಾಮ್ ಅಲ್ಲಿ, ಹೌದೋ ಇಲ್ವೋ ಬರೀರಿ. ಈ ಕ್ವೆಶನ್ ಬಂದಿತ್ತು ಅಲ್ಲ ಹೇಳಿ ಎಕ್ಸಾಮ್ ಅಲ್ಲಿ, ಕಾಮೆಂಟ್ ಅಲ್ಲಿ ಬರೀರಿ ನೀವು.
ಹೇಳ್ತಾ ಇದ್ದೀನಲ್ಲ, ಎಷ್ಟು ಕ್ವೆಶನ್ ನಾವು ರಿಪೀಟ್ ಆಗಿದೆ, ನಾವು ಸಾಲ್ವ್ ಮಾಡಿಸಿದ್ದು ಕ್ಲಾಸಲ್ಲಿ ನೋಡ್ತಾ ಇದ್ದೀರಿ ನೀವು. 3 ಕಾಯಿನ್ಸಿನ ಕ್ವೆಶನ್ನು, 2 ಡೈಸಿನ ಕ್ವೆಶನ್ನು. ಇದೊಂದು ಇಂಪಾರ್ಟೆಂಟ್ ಕ್ವೆಶನ್, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದ್ದೀನಿ. ಟ್ರಯಾಂಗಲ್ದು ನೀವು ಕಂಪಲ್ಸರಿ ಟೆಕ್ಸ್ಟ್ ಬುಕ್ ಕ್ವೆಶನ್ ಸಾಲ್ವ್ ಮಾಡಲೇಬೇಕು, ಆಯ್ತಾ. ಅದಾದ್ಮೇಲೆ ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಮೇಲೆ ಅಂದ್ರು ನೀವು ಅಪ್ಲಿಕೇಶನ್ಸ್ ಕ್ವೆಶನ್ಸ್ ನೀವು ಹಲವಾರು ಸಾಲ್ವ್ ಮಾಡಲೇಬೇಕು. ಬಟ್ ಎಷ್ಟು ಸಾಲ್ವ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ ಹೋದಾಗ ಅದು ಏನೇ ಕ್ವೆಶನ್ ಕೊಟ್ಟಿರಲಿ, ರಿಪೀಟ್ ಆಗದೆ ಇದ್ರೂ ಪರವಾಗಿಲ್ಲ, ಆ ಕ್ವೆಶನ್ ಸಾಲ್ವ್ ಮಾಡಕ್ಕೆ ಬರಬೇಕು ಅಂದರೆ ನೀವು ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದಿನೇ ಬರೀಬೇಕು ಮಕ್ಕಳೇ. ಆಲ್ ರೈಟ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲಿಕೇಶನ್ ಆಗಿದೆ, ಮೀನ್ ಮೀಡಿಯನ್ ನೋಡಿ ಗೊತ್ತಿದೆ ನಿಮಗೆ. ಈ ಥರ ಆ್ಯಂಗಲ್ಸ್ ಮೇಲೆ ಕ್ವೆಶನ್ ಬರ್ತಾವೆ ಅಂತ ಗೊತ್ತು. ಗ್ರಾಫ್ ಅಂತೂ ಪಕ್ಕ ನಿಮಗೆ 4 ಮಾರ್ಕ್ಸಿಗೆ ಬರಲೇಬೇಕು, ನೀವು ಸಹ ಸಾಲ್ವ್ ಮಾಡೇ ಮಾಡ್ತೀರಿ, ರೈಟ್. ಈ ಥರ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆಮೇಲೆ 4 ಮಾರ್ಕ್ಸಿಂದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕ್ವೆಶನ್ಸಲ್ಲಿ ನೀವು ಐದರ್ ಎಲಿಮಿನೇಷನಿಂದ ಸಾಲ್ವ್ ಮಾಡ್ತೀರಾ, ಇಲ್ಲ ಅಂದರೆ ಒಂದೊಂದು ಸಾರಿ ಯೂಶಲಿ ಎಲಿಮಿನೇಷನಿಂದ ಸಾಲ್ವ್ ಮಾಡೋದೇ ಕೊಟ್ಟಿರ್ತಾರೆ, ಯೂಶಲಿ ಅದೇ ಕೊಡ್ತಾರೆ. ತುಂಬ 4 ಮಾರ್ಕ್ಸಿಗೆ ಅಂದರೆ ಯೂಶಲಿ ಅದೇ ಕೊಡೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲಿ ನೋಡಿ, ಈ ಕ್ವೆಶನಲ್ಲಿ ಮಾತ್ರ ನೀವು ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀರಿ. ಯಾಕಂದರೆ ಎನ್ನ ಬೆಲೆ ಕಂಡುಹಿಡಿತೀರಿ ನೀವು, ಎನ್ನ ಬೆಲೆ ಕಂಡುಹಿಡಿತೀರಿ. ಸೊ ಹಾಗಾಗಿ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ನೇ ಯೂಸ್ ಮಾಡ್ತೀರಾ. ಹೆಂಗಂತ ನೋಡ್ಕೊಳ್ಳಿ, ಹೇಳ್ತೀನಿ. ಇದನ್ನ ನಿಮಗೆ ಕ್ಲಾಸಲ್ಲಿ ಕಳಿಸ್ತೀನಿ ಹೆಂಗೆ ಮಾಡ್ಬೇಕಂತ. ಸೊ ಅಟೆಂಡ್ ಆಗಿ ಕ್ಲಾಸಸ್ನ, ಆಲ್ ರೈಟ್. ಆಮೇಲೆ ಪ್ರೂಫ್ ಅಂತೂ ಮಾಡೇ ಮಾಡ್ತೀರಾ, ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ ಇಲ್ಲಿ ತೊಗೊಂಡಿಲ್ಲ ಅನ್ಕೋತೀನಿ. SN = ಸಮಥಿಂಗ್ ಅಂತ ಕೊಡ್ತಾರೆ. ನಾನು ತೊಗೊಂಡಿದ್ದೀನಿ ಅನ್ಕೊಂಡಿದ್ದೆ, ಒಂದೇ ನಿಮಿಷ. ಐ ಥಿಂಕ್ ಇದೆ ನನ್ನ ಹತ್ರ. ಹಾಂ, ಇಲ್ಲಿದೆ ನೋಡಿ. ಈ ಥರ ಕ್ವೆಶನ್ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಯಾಕಂದ್ರೆ ಇದಕ್ಕೊಂದು ಫ್ಲೋ ಇದೆ, ಅದೇ ಫ್ಲೋನ ನೀವು ಫಾಲೋ ಮಾಡಬೇಕು. ಓಕೆ, ಆ ಫ್ಲೋನ ಫಾಲೋ ಮಾಡಿಬಿಟ್ಟೆ ಸಾಲ್ವ್ ಮಾಡಿ. ಪ್ರೂಫ್ ಅಂತೂ ಆಗಿದೆಯಾ? ಈಗ ನಿಮ್ಮ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅಂತ ಬಂದಾಗ ಇಲ್ಲೂ ಕೂಡ ಹಲವಾರು ಕ್ವೆಶನ್ಸ್ ಬರ್ತವೆ. ಬಟ್ ನಿಮ್ಗೇನು ಗೊತ್ತಾಗಬೇಕಂದ್ರೆ ಡಯಾಗ್ರಾಮ್ ನೋಡಿದ ತಕ್ಷಣ ಏನೇನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಗೊತ್ತಾಗ್ಬೋದು. ಇನ್ನೊಂದೇನಂದ್ರೆ ಕ್ವೆಶನ್ ಅಲ್ಲಿ ಈ ಥರ ಕೊಟ್ಬಿಡ್ತಾರೆ, ನೀವು ಏನು ಕಂಡುಹಿಡಿಬೇಕು ಅಂತ ಕೊಟ್ಬಿಡ್ತಾರೆ. ಇಲ್ಲಿ ನೋಡಿ, ಲೆಟರ್ಸ್ ಈ ಥರ ಕೊಟ್ಬಿಡ್ತಾರೆ. ಸೊ ನೀವು ಐಡೆಂಟಿಫೈ ಮಾಡ್ಬೋದು ಅಲ್ಲಿಂದ ಹೆಂಗೆ ಬರುತ್ತೆ ಅಂತ, ರೈಟ್. ಸೊ ಡಯಾಗ್ರಾಮ್ ಇಂದ ವ್ಯಾಲ್ಯೂಸ್ ತಕ್ಕೋಬೇಕು. ಅವ್ರು ಏನು ಕೇಳಿದಾರೆ ಅಂತ ಲೆಟರ್ಸ್ ಪ್ರಕಾರನೇ ಕೊಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡಿಕೊಂಡು ನೀವು ಕೇಳಿದ್ದನ್ನ ಸಾಲ್ವ್ ಮಾಡ್ಬೋದು ಆರಾಮಾಗಿ. ಎಲ್ಲೋ ಒಂದ್ ಕಡೆ ಸ್ಪೀಡ್ ಕಂಡಿಡಿರಿ, ಟೈಮ್ ಕಂಡಿಡಿರಿ ಅಂತ ಕ್ವೆಶನ್ಸ್ ಬರ್ತವೆ. ಫಾರ್ಮುಲಾ ಅಂತ ಗೊತ್ತಲ್ಲ, ಕಾಮೆಂಟಲ್ಲಿ ಬರೀರಿ, ಏನು ಫಾರ್ಮುಲಾ ಬರುತ್ತೆ ಅಂತ ಕಾಮೆಂಟಲ್ಲಿ ಬರೀಬೇಕಪ್ಪ. ಸ್ಪೀಡ್ ಅಂತ ಹೇಳಿದ್ದೀನಿ, ಸೊ ಫಾರ್ಮುಲಾ ಏನು ಬರುತ್ತೆ ಅಂತ ಒಂದ್ಸರಿ ಕಾಮೆಂಟಲ್ಲಿ ಬರೀರಿ. ಸೊ ಎಷ್ಟೇ ಕ್ವೆಶನ್ ಸಾಲ್ವ್ ಮಾಡ್ರಿ ಮಕ್ಕಳೇ, ಒಂದೇ ಏನಂದ್ರೆ ನೀವು ಅಲ್ಲಿ ಎಕ್ಸಾಮಲ್ಲಿ ಹೋದಾಗ ಅಪ್ಲೈ ಮಾಡ್ಲಿಕ್ಕೆ ಬರಬೇಕು. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ನೋಡಿ ನಿಮ್ಗೆ ಯಾವ ತರ ಕ್ವೆಶನ್ ಬರ್ತವೆ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ನಿಮಗೆ ಕಷ್ಟ ಆಗೋ ಚಾಪ್ಟರ್ ಇದು ನಿಮ್ಗಾಗಿ. ಕಾಂಬಿನೇಷನ್ ಅಂದ್ರೆ ಈ ತರ ಜೋಡಿಸಿರೋ ತರ, ಜೋಡಿಸಿದಾಗ ಎಲ್ಲ ಸರ್ಫೇಸ್ ಏರಿಯಾನೇ ನೀವು ಕೂಡಿಸ್ತೀರಿ, ವಿಸ್ತೀರ್ಣ ಕೂಡಿಸ್ತೀರಿ, ವಾಲ್ಯೂಮ್ ಘನಫಲ ಕೂಡ ಕೂಡಿಸ್ತೀರಾ ಜೋಡಿಸಿದಾಗ. ಅದೇ ಇಲ್ಲಿ ನೋಡಿ, ಒಂದ್ ಕಡೆ ಜೋಡಿಸಿದೆ, ಒಂದ್ ಕಡೆ ತೆಗ್ದಿದೆ. ಸೊ ಘನಫಲ ಅಂತ ಬಂದಾಗ ಇದ್ರದ್ದು ಹೆಮಿಸ್ಫಿಯರ್ದು ವಾಲ್ಯೂಮ್ನ ತೆಗಿಬೇಕು, ಕೋನಿಂದು ಕೂಡಿಸ್ತೀರಾ. ವಿಸ್ತೀರ್ಣ ಅಂತ ಬಂದಾಗ ಎಲ್ಲಾನು ಕೂಡಿಸೋದು. ಇಲ್ಲೂ ಕೂಡ ನೋಡಿದ್ರ, ಅರ್ಥ ಆಗ್ತಿದ್ಯಾ? ವಿಸ್ತೀರ್ಣ ಕೂಡಿಸ್ತೀರಾ, ಇಲ್ಲೂ ಕೂಡ ಅಷ್ಟೇ, ವಿಸ್ತೀರ್ಣ ಕೂಡಿಸ್ತೀರಾ, ಘನಫಲ ಕಳೀತೀರಾ. ಯಾಕಂದ್ರೆ ಒಳಗಡೆ ತೆಗೆದಿದೆ, ಜೋಡಿಸಿದ್ದಾರೆ, ಘನಫಲ ಕೂಡಿಸ್ತೀರಾ, ವಿಸ್ತೀರ್ಣ ಕೂಡಿಸ್ತೀರಾ. ನೀರು ಅಮೌಂಟ್ ಕ್ವಾಂಟಿಟಿ ಅಂತ ಬಂದಾಗ ನೀವಲ್ಲಿ ಲೀಟರ್ಸ್ ಮಿಲಿ ಲೀಟರ್ಸ್ಗೆ ಕನ್ವರ್ಷನ್ ಬರಬೇಕು. ಆ ಕನ್ವರ್ಷನ್ ಏನಿದೆ ಒಂದ್ಸರಿ ನಾನು ಕಾಮೆಂಟ್ ಅಲ್ಲಿ ತಿಳಿಸಿ. ಈ ಡಯಾಗ್ರಾಮ್ ಅಲ್ಲಿ ಘನಫಲ ಅಂತ ಕೊಟ್ಟಾಗ ನೀವ್ ಏನ್ ಮಾಡ್ಬೇಕು ಅಂತ ಒಂದ್ಸರಿ ಕಾಮೆಂಟ್ ಅಲ್ಲಿ ತಿಳಿಸ್ತೀರಾ? ಸರ್ಫೇಸ್ ಏರಿಯಾ ವಿಸ್ತೀರ್ಣ ಅಂತ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ಫಿಗರ್ಗೆ ಘನಫಲ, ವಾಲ್ಯೂಮ್ ಮತ್ತೆ ಸರ್ಫೇಸ್ ಏರಿಯಾ ಅಂತ ಕೇಳಿದಾಗ ಏನ್ ಮಾಡ್ಬೇಕು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇದು ಲೆಟ್ಸ್ ಸೇ ಸಿಲಿಂಡರ್ಗೆ ನಾನು 1 ಎ ಅಂತ ಬರಿತೀನಿ, ಬಿ ಅಂತ ಬರಿತೀನಿ, ಸಿ ಅಂತ ಬರಿತೀನಿ, ಆಯ್ತಾ. ಸಿಲಿಂಡರ್ ಎ, ಇದು ಕೋನ್ ಬಿ, ಆ ಕೋನ್ ಸಿ. ಅದಕ್ಕೆ ಒಂದು ಬರ್ದ್ಬಿಡಿ ಎಕ್ಸ್ಪ್ರೆಷನ್, ಈಕ್ವೇಶನ್ ಬರ್ದ್ಬಿಡಿ. ವಾಲ್ಯೂಮ್ ಅಂದ್ರೆ ಏನ್ ಬರಬೇಕು, ಸರ್ಫೇಸ್ ಏರಿಯಾ ಅಂದ್ರೆ ಏನ್ ಬರಬೇಕು ಅಂತ ಬರ್ದ್ಬಿಡಿ, ಆಯ್ತಾ. ಸೊ ನೆನ್ಪಿಟ್ಕೊಳ್ಳಿ, ಅವ್ರು ಕೇಳಿದ್ದನ್ನ ಸ್ಪೆಸಿಫಿಕ್ ಆಗಿ ಆನ್ಸರ್ ಮಾಡಬೇಕು ಟ್ರೈ ಮಾಡ್ಬೇಕು, ಆಯ್ತಾ. ಒಂದೊಂದು ಇಲ್ಲಿ ನೋಡಿ ಡಿಪ್ ಮಾಡಿದ್ದಾರೆ, ಹಿಂಗೆ ಒಳಗಡೆ ಮುಳುಗಿಸಿದ್ದಾರೆ. ಮುಳುಗಿಸಿದಾಗ ಏನಾಗುತ್ತೆ, ಮುಳುಗಿಸಿದಾಗ ಇದ್ರ ಘನಫಲ ಎಷ್ಟಿರುತ್ತೋ ಅಷ್ಟು ನೀರು ಹೊರಗೆ ಚೆಲ್ಲಿರುತ್ತೆ. ಇದು ಟ್ರಿಕ್ ನೆನಪಿರ್ಲಿ. ಎಷ್ಟು ಮುಳುಗಿಸಿದಾಗ ಇದ್ರ ಘನಫಲ ಎಷ್ಟಿರುತ್ತೋ ಅಷ್ಟು ನೀರು ಹೊರಗಡೆ ಚೆಲ್ಲಿರುತ್ತೆ. ಸೊ ಈ ಟ್ರಿಕ್ನ ನೀವು ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಸೊ ಇಷ್ಟು ಎಲ್ಲ ಥರ ಕ್ವೆಶನ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ.
ಕ್ಲಾಸಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಕ್ಲಾಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ನಿಮ್ಮ ಎಕ್ಸಾಮ್ 2ನ ಸಕ್ಸಸ್ಫುಲಿ ಚೆನ್ನಾಗಿ ಬರೀರಿ. ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಟಾರ್ಗೆಟ್ ಇದೆ. ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವ. ಐ ಆಮ್ ವಿತ್ ಯು. ಐ ಆಮ್ ಯುವರ್ ಭವಾನಿ ಮ್ಯಾಮ್ and we are from PW Karnataka 8, 9, 10 channel. See you in the next class.